ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ನೋಡಿ ಸಿಂಪಲ್ ಆಗಿ ಡಿಸೈನ್ನ ಹಾಕ್ತಾ ಇದ್ದೀನಿ. ಎರಡು ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನು. ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ ಈ ರೀತಿ ಇದೆ. ಸಿಲ್ವರ್ ಇದೆ, ಕಾಪರ್ ಇದೆ, ಗೋಲ್ಡ್ ಇದೆ. ಸ್ಯಾರಿಯಲ್ಲಿ ಅಲ್ಲಲ್ಲಿ ಆರೆಂಜ್ ಕಲರ್ ಫ್ಲವರ್ ಇದೆ. ಸೊ ಪಲ್ಲು ಬಂದು ಪಿಂಕ್ ಕಲರಲ್ಲಿದೆ. ಸೊ ಇಲ್ಲಿ ಎರಡು ಕಲರು ದಾರಗಳನ್ನು ನಾನಿಲ್ಲಿ 8 ಎಳೆ ದಾರನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸ್ಯಾರಿಯಲ್ಲಿ ಸಿಲ್ವರ್ ಕಲರ್ ಇರೋದ್ರಿಂದ ಈ ಡಿಸೈನ್ಗೆ ನಾನು ಸಿಲ್ವರ್ ಕಲರ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಅಥವಾ 11 ಕೂಡ ನಡೆಯುತ್ತೆ. ತುಂಬ ಸುಲಭವಾಗಿ ಹಾಕುವಂಥ ಡಿಸೈನ್ ಹಾಕ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಒಂದೇ ಒಂದು ತಾಸಲ್ಲಿ ಆರಾಮಾಗಿ ಮುಗಿದೋಗುವಂಥ ಡಿಸೈನು. ಸೊ ಹೊಸಬ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಡಿಸೈನು ತುಂಬ ಬೇಗ ಆಗುತ್ತೆ, ಯಾರು ಬೇಕಾದರೂ ಹಾಕೋಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಈಗ ಸಿಂಪಲ್ ಆಗಿ ಹಾಗೆ ಗ್ರ್ಯಾಂಡ್ ಆಗಿ ಹಾಕಿರೋಂಥ ಡಿಸೈನ್ ತುಂಬ ಬರ್ತಾ ಇರುತ್ತೆ. ಸೊ ಪ್ರತಿಯೊಂದು ವಿಡಿಯೋನ ಮಿಸ್ ಮಾಡಿದೆ ನೀವು ನೋಡ್ಬೋದು. ಫಸ್ಟು ಸ್ಟಾರ್ಟಿಂಗ್ನಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ತೊಗೊಂಡ್ಬಿಟ್ಟು ಲಾಕ್ ಮಾಡ್ತೀವಲ್ವ, ಆ ರೀತಿಲಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಜಸ್ಟ್ ಮಿಸ್ ಆಯಿತು. ಈ ರೀತಿ ದಾರನ ಎಳ್ಕೊಂಡ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿನ ಒಂದು ಲಾಕ್ ಕೂಡ ಮಾಡ್ಕೊತೀನಿ ಸೇಫಾಗಿ. ಎರಡು ಲಾಕನ್ನು ಹಾಕ್ತಾ ಇದ್ದೀನಿ. ಎರಡು ಲಾಕನ್ನು ಹಾಕೊಂಡ್ಬಿಟ್ಟು ಇಲ್ಲಿ ನಾನು 2 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕಿ 2 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಪೂರ್ತಿ ದೂರ ಬೇಡ, ಜಸ್ಟ್ ಒಂದು ಪಾಯಿಂಟ್ ಗ್ಯಾಪ್ ಕೊಡಿ ಅಷ್ಟೇ. ಪಕ್ಕದಕ್ಕೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಂಡು ಈಗ ಎರಡರಲ್ಲಿ 1 ಮಾಡಿ ಮತ್ತೆ ಎರಡರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಸೊ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ಡಬಲ್ ಕ್ರೋಶೆ ಕಂಬನ್ನು ಹಾಕಿದ್ದೀನಿ. ಸೊ ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಕರೆಕ್ಟಾಗಿ ನೋಡಿ ನೀಡಲ್ನ ಈ ರೀತಿ ಕೆಳಗಡೆ ಈ ರೀತಿ ಇಡೋದ್ರಿಂದ ಮೇಲೆ ಈ ಮೇಲೆ ಚೈನ್ ಏನಿದೆಯಲ್ವ, ಈ ಒಂದು ಮೆಜರ್ಮೆಂಟ್ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ಈ ಡಿಸೈನ್ಗೆ. ಸೊ ಹತ್ತಿರದ ದೂರ ಏನು ಬರೋಲ್ಲ, ಆರಾಮಾಗಿ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಕ್ರೋಶೆ ಪ್ರಾಕ್ಟೀಸ್ ಇರೋರು ಆರಾಮಾಗಿ ಹಾಕ್ಕೊಂಡು ಹೋಗ್ತಾರೆ. ಬಟ್ ಹೊಸದಾಗಿ ಕಲ್ತಿರೋರಿಗೆ ಈ ಥರ ನೀವು ಮೆಜರ್ಮೆಂಟ್ನ ಹಿಡ್ಕೊಂಡು ಟ್ರೈ ಮಾಡಿ ಡಿಸೈನ್ನ, ಆರಾಮಾಗಿ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ. ಈಗ ಮತ್ತೆ ಎರಡರಲ್ಲಿ 1 ಮತ್ತು ಎರಡರಲ್ಲಿ 1. ಸೊ 3 ಡಬಲ್ ಕ್ರೋಶೆ ಕಂಬನ್ನು ಹಾಕಿದ್ದೀನಿ. ಫಸ್ಟ್ ಈ ಚೈನ್ ಏನಿದೆಯಲ್ವ, ಈ ಚೈನ್ ಕೌಂಟ್ ನಾನು ಇಲ್ಲಿ ತೊಗೊಂಡಿಲ್ಲ. ಇಲ್ಲಿ ಚೈನ್ ಕೌಂಟ್ ಬಿಟ್ಬಿಟ್ಟು ಇಲ್ಲಿ ನಾನು 3 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಮತ್ತೆ 1 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಎರಡರಲ್ಲಿ 1 ಸರಿ ದಾರನ ಪಾಸ್ ಮಾಡ್ಕೊತೀನಿ, ಮತ್ತು ಎರಡರಲ್ಲಿ 1 ಟೈಮ್. ಸೊ ಇಲ್ಲಿ 4 ಟೈಮ್ ಡಬಲ್ ಕ್ರೋಶೆ ಕಂಬನ್ನು ಹಾಕಿದ್ದೀನಿ. ಈ ರೀತಿ 4 ಬಾರಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೊಂಡಿದ್ದೀನಿ. 3 ಚೈನ್ನ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈ 3 ಚೈನು ಎಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಈ ಥರ ಕೈಯಲ್ಲಿ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಆರಾಮಾಗಿ ಆ ಒಂದು ಮೆಜರ್ಮೆಂಟ್ ಅನ್ನೋದು ಗೊತ್ತಾಗುತ್ತೆ. ಪೂರ್ತಿ ಎಳೆಯುತ್ತಾ ಬೇಡ, ಜಸ್ಟ್ ಸ್ವಲ್ಪ ಲೂಸಾಗಿ ನೀಡಲ್ನ ಪಲ್ಲುಗೆ ಹಾಕಿಬಿಟ್ಟು ಮತ್ತೆ ದಾರನ ತಗೊಂಡು ಎರಡರಲ್ಲಿ 1 ಮತ್ತು ಎರಡರಲ್ಲಿ 1 ಮತ್ತು 1 ಡಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಮತ್ತು ಈ ರೀತಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಈಗ ಮತ್ತೆ ಎರಡರಲ್ಲಿ 1 ಮತ್ತು ಎರಡರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಎರಡರಲ್ಲಿ 1 ಎರಡರಲ್ಲಿ 1 ಈ ರೀತಿ ಮತ್ತೆ 4 ಡಬಲ್ ಕ್ರೋಶೆಗಳನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ 4 ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು ಸೊ ಮತ್ತೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತೆ ಕರೆಕ್ಟಾಗಿ ಎಲ್ಲಿ ಬರ್ತಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತೆ ಎರಡರಲ್ಲಿ 1 ಎರಡರಲ್ಲಿ 1 ಈ ರೀತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕಾದ್ರೆ 4 ಡಬಲ್ ಕ್ರೋಶೆ ಕಂಬನ ಹಾಕಿ 3 ಚೈನ್ಗಳನ್ನ ಹಾಕ್ಕೊಂಡು ಫಸ್ಟ್ ಸ್ಟೆಪ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿ ಈ ಥರ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು.
ನಾನು ಇಲ್ಲಿ ಹಾಕಿದ್ದೀನಿ, ಆ ಸ್ಯಾರಿ ಫುಲ್ಲಾಗಿ ಹಾಕಿಲ್ಲ. ಸೊ ಸೆಕೆಂಡ್ ಸ್ಟೆಪ್ಪು ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಪಿಂಕ್ ಕಲರ್ ದಾರನ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಏನು 2 ಚೈನ್ಗೆ ಹಾಕಿದ್ವಲ್ಲ ಅದರೊಳಗಡೆ ನೀಡೆಲ್ಲ ಹಾಕಿಬಿಟ್ಟು ದಾರನ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಅದೇ ಒಂದು ಚೈನಲ್ಲಿ ಮತ್ತೆ ಇನ್ನೊಂದು ಲಾಕು 2 ಲಾಕನ್ನು ಹಾಕ್ಕೊಂಡ್ಬಿಡ್ತೀನಿ. ಸೊ 2 ಲಾಕ್ ಹಾಕ್ಕೊಂಡ್ರೆ ಸೇಫಾಗಿ ಇದು ಮಾಡುತ್ತೆ. ಸೊ 2 ಲಾಕನ್ನು ಹಾಕ್ಕೊಂಡ್ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ ಹಾಕ್ಕೊತೀನಿ. ಆ 4 ಚೈನ್ ಹಾಕ್ಕೊಂಡ್ಬಿಟ್ಟು ನೋಡಿ, ಇಲ್ಲಿ ನಾವು 3 ಚೈನ್ ಏನು ಹಾಕಿದ್ವಲ್ವ, ಈ ಒಂದು 3 ಚೈನಲ್ಲಿ ಈ ಒಂದು ಮೇಲೆ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 4 ಚೈನ್ನ ಲಾಕ್ ಹಾಕಿದ ಮೇಲೆ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ ಮಾಡ್ಕೊಂಡ್ಬಿಟ್ಟು ಈಗ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇದೇ 3 ಚೈನ್ ಒಳಗಡೆ ದಾರನ ತೊಗೊಂಡು ಈಗ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ 3 ಚೈನಲ್ಲಿ ಡಬಲ್ ಕ್ರೋಶೆಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತು 3 ಚೈನಲ್ಲಿ ಹೋಗಿ 2ರಲ್ಲಿ 1, 2ರಲ್ಲಿ 1. ಸೊ ಇಲ್ಲಿ ಕೂಡ ನಾನಿಲ್ಲಿ ಈ ಒಂದು ಚೈನ್ ಏನಿದೆ ಅಲ್ವಾ, ಇದು ಕೂಡ ಕೌಂಟ್ ಬಿಟ್ಬಿಟ್ಟು 4 ಟೈಮಲ್ಲಿ ಡಬಲ್ ಕ್ರೋಶೆ ಕಂಬನ ಈ ಒಂದು 3 ಚೈನಲ್ಲಿ 4 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನಾನಿಲ್ಲಿ ಬೀಡ್ಸ್ ತೋರಿಸಿದ್ನಲ್ವ, ಈಗ ಒಂದು ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಈ ಕಡೆ ಇರುವಂಥ 3 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಈಗ ನೀಡಲ್ ಮೇಲೆ 2 ಟೈಮ್ ದಾರ ಇದೆಯಲ್ವ, 3 ಟೈಮ್ ದಾರ ಇದೆ ನೋಡಿ. ಈಗ 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ. ಸೊ ಮತ್ತೆ ಡಬಲ್ ಕ್ರೋಶೆನ ಹಾಕ್ಕೊಂತೀವಿ. ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಳ್ಳೋಣ, ಮತ್ತು ಇದೇ 3 ಚೈನಲ್ಲಿ ಹೋಗಿ 2ರಲ್ಲಿ 1, 2ರಲ್ಲಿ 1 ಮತ್ತು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗ ಸೇಮ್ ನಾನಿಲ್ಲಿ 4 ಟೈಮ್ ಡಬಲ್ ಕ್ರೋಶೆನ ಈ ಒಂದು 3 ಚೈನಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ 4 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಇನ್ನೂ ಒಂದು ಮಣಿನ ತೊಗೊತಾ ಇದ್ದೀನಿ. ಈಗ ಮತ್ತೆ ಒಂದು ಮಣಿನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ 3 ಚೈನಲ್ಲಿ ಹೋಗಿ 2ರಲ್ಲಿ 1, 2ರಲ್ಲಿ 1. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ 3 ಚೈನಲ್ಲಿ ಮತ್ತೆ ಈಗ ನಾನು ಆ 4 ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್. ತುಂಬ ಜನ ಇಷ್ಟಪಡ್ತಾರೆ ಈ ಡಿಸೈನ್ನ, ಅದೇನೋ ಗೊತ್ತಿಲ್ಲ, ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ಬೋದು. ನನ್ನ ಕಸ್ಟಮರ್ಗಳಲ್ಲಿ ಇದನ್ನೇ ಸೆಲೆಕ್ಟ್ ಮಾಡ್ಕೊತಾರೆ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು, ತುಂಬ ಬೇಗ ಆಗುವಂಥದ್ದು. ಸೊ 1 ಅವರಲ್ಲಿ ಮುಗಿದೋಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಆರಾಮಾಗಿ. ಯಾರು ಬೇಕಾದರೂ ಟ್ರೈ ಮಾಡಿ ನೋಡಿ. ಸ್ವಲ್ಪ ಕುಚ್ಚು ಬಂದು ದೂರ ಬರುತ್ತೆ. ಸೊ ನಿಮಗೆ ಇನ್ನು ಹತ್ರ ಬೇಕು ಅಂದರೆ 1 ಬೀಡನ್ನ ಆ್ಯಡ್ ಮಾಡಿಕೊಂಡು ಆ ಚೈನ್ಗೆಲ್ಲ ಮಾಡ್ಕೋಬೋದು. ಬಟ್ ಇಲ್ಲಿ ಕುಚ್ಚು ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ. ಬೀಡ್ ಬಂದು 2 ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಮಣಿನ ಹಾಕಿದ ಮೇಲೆ ಇಲ್ಲಿ ಬಂದು 3 ಚೈನ ಹಾಕ್ಕೊಂಡಿದ್ದೀನಿ. 3 ಚೈನ ಹಾಕ್ಕೊಂಡ್ಬಿಟ್ಟು ಮತ್ತು 4 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 4 ಟೈಮ್ ಡಬಲ್ ಕ್ರೋಶೆನ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಒಂದು ಸಿಲ್ವರ್ ಕಲರ್ ಬೀಡನ್ನ ಹಾಕ್ತಾಯಿದ್ದೀನಿ. ಮತ್ತು ಈಗ ಇನ್ನೂ ಒಂದು ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ 3 ಚೈನಲ್ಲಿ ಹೋಗಿ ಸೇಮ್ ಮತ್ತೆ 4 ಟೈಮ್ ಡಬಲ್ ಕ್ರೋಶೆ. ಸೊ 4 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ ನೆಕ್ಸ್ಟ್ ಇನ್ನೂ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಸೊ ರೋಡ್ ಸೈಡ್ ಹತ್ರ ಮನೆ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್, ಪ್ಲೀಸ್ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮತ್ತೆ 4 ಟೈಮ್ ಡಬಲ್ ಕ್ರೋಶೆ.
4 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ 3 ಚೈನಲ್ಲಿ ಮತ್ತೆ ಸೇಮ್ 4 ಟೈಮ್ ಡಬಲ್ ಕ್ರೋಶೆ. ಸೊ ಈ ರೀತಿ ಸೆಕೆಂಡ್ ಸ್ಟೆಪ್ ಅನ್ನೋದು ನೋಡಿ ಈ ರೀತಿ ಬರುತ್ತೆ. ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನು. 2 ಮಣಿಗಳನ್ನ ಹಾಕಿಬಿಟ್ಟು ಕುಚ್ಚಿಗೆ ನಾನಿಲ್ಲಿ 3 ಚೈನ್ನ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಮಣಿ ಇಷ್ಟಪಡೋರಾದರೆ ನೀವು ಮಣಿನ ಜಾಸ್ತಿ ಮಾಡಿಕೊಂಡು 3 ಮಣಿನ ಹಾಕಿ ಕುಚ್ಚಿಗೆ ದಾರದ ಪ್ಲೇಸನ್ನ ಮಾಡ್ಕೋಬೋದು. ಇಲ್ಲ ನಿಮಗೆ ಕುಚ್ಚು ಹತ್ರ ಬೇಕು ಅಂದರೆ 1 ಬೀಡನ್ನ ಹಾಕಿಬಿಟ್ಟು ಚೈನ್ನ ಮಾಡಿಕೊಂಡು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು. ಇನ್ನು ನಿಮ್ಮ ಹತ್ರ ಏನಾದರೂ ಸ್ಟೋನಿನ ಸ್ಟಿಕ್ಕರ್ ಬರುತ್ತೆ ಸ್ಮಾಲ್ ಸೈಜು, ಆ ಥರ ಇದ್ದರೆ ನೀವು ಆಲ್ಮೋಸ್ಟ್ ಫುಲ್ ಥ್ರೆಡ್ ವರ್ಕ್ ಮಾಡಿಕೊಂಡು ಅಲ್ಲೊಂದು ಅವ್ರನ್ನ ಗಮ್ಮಾಕಿ ಅಟ್ಯಾಚ್ ಮಾಡಿಕೊಂಡ್ರು ಕೂಡ ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ, ಅದು ಕೂಡ ಗ್ರ್ಯಾಂಡಾಗಿ ಬರುತ್ತೆ. ಸೊ ನೋಡಿ ಈ ರೀತಿ ಬರುತ್ತೆ ಡಿಸೈನು. ನಾನು ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ. ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಯಾರಿ ಫುಲ್ಲಾಗಿ ವರ್ಕ್ ಮಾಡಿ ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಈಗ ಕುಚ್ಚು ಹಾಕಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ. 2 ಮಣಿಗಳ ಹಾಕಿಬಿಟ್ಟು ಒಂದಂತೂ ಕುಚ್ಚನ್ನ ಹಾಕಿದ್ದೀನಿ. ಸೊ ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಗ್ಯಾಪ್ ಬೇಕಂದರೆ ನೀವು 3 ಬೀಡ್ಸ್ ಹಾಕಿ ಕುಚ್ಚನ್ನ ಹಾಕೋಬೋದು. ಇಲ್ಲ ಕುಚ್ಚು ಹತ್ರ ಬೇಕು ಅಂದರೆ 1 ಬೀಡನ್ನ ಹಾಕಿಬಿಟ್ಟು ನೆಕ್ಸ್ಟ್ ಹಾಕಿರುವಂಥ ಚೈನ್ನ ಹಾಕ್ಕೊಂಡು ನೀವು ಕುಚ್ಚನ್ನ ಹಾಕೋಬೋದು. ಹತ್ರ ಬೇಕಿದ್ರೆ ಕೂಡ ಹಾಕೋಬೋದು. ಸೊ ನಾನು ಬಂದುಬಿಟ್ಟು ಈ ರೀತಿ ಸ್ವಲ್ಪ ದೂರದಲ್ಲೇ ಕುಚ್ಚನ್ನ ಹಾಕಿದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್. ಆರಾಮಾಗೆ ಆಗುತ್ತೆ, ತುಂಬ ಬೇಗ ಆಗುತ್ತೆ, ಕಡಿಮೆ ಟೈಮಲ್ಲಿ ಕೂಡ ಹಾಕ್ಕೊಳ್ಬೋದು ಈ ಡಿಸೈನ್ನ. 2 ಸ್ಟೆಪ್ಪಲ್ಲಿ ಮುಗಿದು ಹೋಗುವಂಥ ಡಿಸೈನ್ ಫ್ರೆಂಡ್ಸ್ ಇದು. ಸೊ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಬಿಗಿನರ್ಸ್ ಆಗಿದ್ರು ಕೂಡ ಆರಾಮಾಗಿ ತುಂಬ ಈಸಿ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಆರೆಂಜ್ ಕಲರಲ್ಲಿ 2 ಕುಚ್ಚನ್ನ ಹಾಕಿದ್ದೀನಿ. ಮತ್ತು ಸ್ಯಾರಿಯಲ್ಲಿರುವಂಥ ಸಿಲ್ವರ್ ಕಲರ್ಲೆ 1 ಕುಚ್ಚನ್ನ ಹಾಕಿದ್ದೀನಿ. ಇಲ್ಲಿ ನಾನು ಪಿಂಕ್ ಕಲರ್ಲೆ ಕುಚ್ಚು ಇಲ್ಲಿ ಹಾಕಿಲ್ಲ. ಸೊ ಲುಕ್ ವೈಸ್ ನೋಡ್ಬೋದು ಈ ರೀತಿ ಬಂದಿದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300-350 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಸಿಂಪಲ್ಲಾಗಿ ಹಾಕಿರುವಂಥ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.